ಬಸವ ಪಿರಮಿಡ್ ಹಿಲ್ಸ್ ಅಧ್ಯಾತ್ಮ ಧ್ಯಾನ ಕೇಂದ್ರ. ಇದು ನಾವು 2022 ದೀಪಾವಳಿ ದಿನ ಒಂದು ಥಾಟ್ ಬರುತ್ತೆ, ನಾವೊಂದು ಆಶ್ರಮ ಮಾಡಬೇಕು, ಪೂಜ್ಯ ಗುರುಗಳೊಂದು ಏನೊಂದು ಆಲೋಚನೆ ಇತ್ತು, ಏನೊಂದು ಸಂಕಲ್ಪ ಇತ್ತು, ಒಂದು ಪಿರಮಿಡ್ ಬರಬೇಕಂತೇಳಿ. ಇದನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಸಣ್ಣ ಪಿರಮಿಡ್ ಕಟ್ಟರೆ ಆಯಿತು ಅಂತ ತಿಳ್ಕೊಂಡಿದ್ವಿ. ಬಟ್ ಇವತ್ತು ನಮ್ಮ ಪಿರಮಿಡ್ ಹೇಗೆ ಹೊರಗೆ ಬರ್ತಾ ಇದೆ ಅಂತಂದರೆ, ಅದ್ಭುತವಾಗಿ ಪ್ರಕೃತಿ ಮಡಿಲಲ್ಲಿ ವಿಶೇಷವಾದಂಥ ಪಿರಮಿಡ್ ನಿರ್ಮಾಣ ಆಗಿದೆ ಮಾಸ್ಟರ್ಸ್. ಸೊ ಇಲ್ಲಿ ದೇಸಿ ಹಸುಗಳೊಂದು ಗೋಶಾಲೆ ಮಾಡ್ತಾಯಿದ್ದೀವಿ. ಆಮೇಲೆ ಬಂದಂಥ ಎಲ್ಲ ಧ್ಯಾನ ಆಸಕ್ತರಿಗೆ ಒಂದು ಸ್ಪಿರಿಚುವಲ್ ಲೈಬ್ರರಿ ಮಾಡ್ತಾಯಿದ್ದೀವಿ. ಉಳ್ಕೊಳ್ಳಿಕ್ಕೆ ಸುಮಾರು ಒಂದು 4-5 ರೂಮ್ಸ್ ಮಾಡ್ತಾಯಿದ್ದೀವಿ. ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ತಾಯಿದ್ವಿ. ಒಂದು ದೊಡ್ಡ ಕಾರ್ಯಕ್ರಮ ಅಂದರೆ ಯಾವುದೇ ಒಂದು ದೊಡ್ಡ ವೇದಿಕೆಯಲ್ಲಿ ನಮ್ಮ ಹುಣ್ಣಿಮೆ ಕಾರ್ಯಕ್ರಮ ಆಗಲಿ, ಪತ್ರಿಜಿಯವರ ಹುಟ್ಟುಹಬ್ಬ ಆಗಲಿ, ಅಥವಾ ಬೇರೆ ಬೇರೆ ಮಾಸ್ಟರ್ಸ್ಗಳೊಂದು ಕಾರ್ಯಕ್ರಮಗಳು ಕೂಡ ಒಂದು 2,000 ಜನದ ವೇದಿಕೆ ನಿರ್ಮಾಣ ಮಾಡ್ತಾಯಿದ್ದೀವಿ. ಸೊ ಇದು ನಮ್ಮ ಒಂದು ಬಸವ ಪಿರಮಿಡ್ ಅಂತ ಹಿನ್ನೆಲೆ ಆಗ್ತಿದೆ. ಅಷ್ಟೇ ಅಲ್ಲ ಮಾಸ್ಟರ್ಸ್, ಇಲ್ಲಿ ವಿಶೇಷವಾಗಿ ಬಂದಂಥ ಪ್ರತಿಯೊಬ್ಬ ಧ್ಯಾನ ಬಂಧುಗಳಿಗೆ ಒಂದು 500 ಜನ ಕೂತ್ಕೊಂಡು ಅಟ್ ಎ ಟೈಮ್ ಊಟ ಮಾಡುವಂಥ ಒಂದು ಬ್ಯೂಟಿಫುಲ್ ಅನ್ನಪ್ರಸಾದ ನಿಲಯ ಕೂಡ ಮಾಡ್ತಾ ಇದ್ದೀವಿ. ಈ ಎಲ್ಲ ಅದ್ಭುತ ಕಾರ್ಯಕ್ರಮ ಬಸವ ಪಿರಮಿಡ್ ಹಿಲ್ಸ್ ಅಧ್ಯಾತ್ಮ ಧ್ಯಾನ ಕೇಂದ್ರದಲ್ಲಿ ಮಾಡ್ತಾಯಿದ್ವಿ. ಈ ಒಂದು ಪಿರಮಿಡ್ ಸುಮಾರು ಗೋಕಾಕಿಂದ 25 ಕಿಲೋಮೀಟರ್ ಆಗುತ್ತೆ, ಬೆಳಗಾಮಿಂದ ಒಂದು 60 ಕಿಲೋಮೀಟರ್ ಆಗುತ್ತೆ, ಯರಗಟ್ಟಿಯಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ, ಬೆಂಗಳೂರಿಂದ ಬರೋರಿಗೆ ಒಂದು ಸುಮಾರು ಒಂದು 500 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರಿಂದ ಗೋಕಾಕ್ ಬರೋರಿಗೆ ಟ್ರೈನ್ ಬಸ್ ಇದೆ, ಬಸ್ ವ್ಯವಸ್ಥೆ ಇದೆ, ಮತ್ತು ಪಕ್ಕದ ಬೆಳಗಾಂ ಏರ್ಪೋರ್ಟ್ ಕೂಡ ಇದೆ ಈ ಅದ್ಭುತವಾದಂಥ ಪಿರಮಿಡ್ ನೋಡೋಕೆ ಬರೋರಿಗೆ. ಇನ್ನೂ ವಿಶೇಷ ಏನಪ್ಪ ಅಂದರೆ, ನಮ್ಮ ಒಂದು ಬಸವ ಪಿರಮಿಡಲ್ಸ್ ಈಗಾಗಲೇ ಸುಮಾರು ಅಂದರೆ ಸುತ್ತಮುತ್ತ ಒಂದು 10 ಹಳ್ಳಿ ಜನ ತಮ್ಮ ತೋಟದಲ್ಲಿ ಎಲ್ಲ ಕಡೆ ಒಂದು ಈ ಪಿರಮಿಡ್ ಎನರ್ಜಿ ಯೂಸ್ ಮಾಡಿಕೊಂಡು ಪಿರಮಿಡ್ ಶಕ್ತಿ ಹುಣ್ಣಿಮೆ ದಿನ ಬಂದು ಆ ಎಕ್ಸ್ಪೀರಿಯನ್ಸ್ ಕೂಡ ತೊಗೋತಾ ಇದ್ದಾರೆ. ಅಂಥ ಒಂದು ಅದ್ಭುತವಾದಂಥ ಪಿರಮಿಡ್ ಪ್ರಕೃತಿ ಮಡಿಲಲ್ಲಿ ನಾವು ನಿರ್ಮಾಣ ಆಗ್ತದೆ ಮಾಸ್ಟರ್ಸ್. ಈ ಒಂದು ಪಿರಮಿಡ್ ಬಹಳ ಒಂದು ವೈಶಿಷ್ಟ್ಯವಾಗಿ ಕೂಡಿದೆ, ಹಲವಾರು ಒಂದು ವಿಚಾರಗಳು ಕೂಡ ಇಲ್ಲಿ ಕೂಡಿದೆ. ಇಲ್ಲಿ ಪತ್ರಿಜಿಯವರ ಕಾನ್ಸೆಪ್ಟ್ ಮತ್ತು ಶರಣರ ಸಂದೇಶಗಳು ಜೊತೆ ಹೋಗುವಂಥ ಒಂದು ಪಿರಮಿಡ್ ಇಲ್ಲಿ ನಿರ್ಮಾಣ ಆಗಿದೆ. ಸೊ ಈ ದಿಶೆಯಲ್ಲಿ ನಮ್ಮ ಒಂದು ಈ ಬಸವ ಪಿರಮಿಡ್ ಹಿಲ್ಸ್ಗೆ ಈಗ ಕಟ್ಟಡ ಕೊನೆಯ ಹಂತದಲ್ಲಿ ಬಂದಿದೆ. ಸೊ ನಮಗೆ ಒಂದು ಧನ ಸಹಾಯದ ಬಹಳ ಅವಶ್ಯಕತೆ ಇದೆ. ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಒಂದು ಪಿರಮಿಡ್ ನಿರ್ಮಾಣ ಆಗ್ತದೆ. ನೋಡುವಂಥ ಪ್ರತಿಯೊಬ್ಬರು PMC ಕನ್ನಡ ಮಾಸ್ಟರ್ಸ್ ತಾವೆಲ್ಲರೂ ಕೂಡ ತಮ್ಮ ಕೈಲಿ ಆದಷ್ಟಲ್ಲಿ QR ಕೋಡ್ ಬರ್ತಾ ಇದೆ, ನಮ್ಮ ಎಲ್ಲ ಬ್ಯಾಂಕಿನ ಅಡ್ರೆಸ್ ಇದೆ, ಮತ್ತು ವಿಶೇಷವಾಗಿ ಈ ಒಂದು ತಾವು ಮಾಡುವಂಥ ಒಂದು ದಾನಕ್ಕೆ ಅಥವಾ ತಾವು ಮಾಡುವಂಥ ಒಂದು ಡೊನೇಷನ್ಗೆ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಕೂಡ ಇದೆ. 12 ATG ಕೂಡ ತಮಗೆ ಸಿಗುತ್ತೆ. ಸೊ ಈ ಬರೋ ಫೈನಾನ್ಷಿಯಲ್ ಇಯರಲ್ಲಿ ಕೂಡ ತಾವು ಆಲ್ರೆಡಿ ಮಾರ್ಚ್ 31 ಒಳಗೆ ಮಾಡಿದರೆ ನಿಮಗೆಲ್ಲ 12 ATG ರಿಸಿಪ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಈ ಒಂದು ಅದ್ಭುತವಾದ ಕಾರ್ಯಕ್ರಮ ಪತ್ರಿಜಿಯವರ ಆಸೆ ಅಂತೆ ಎಲ್ಲ ಕಡೆ ಧ್ಯಾನ ಜಗತ್ತಾಗಬೇಕು, ಪಿರಮಿಡ್ ಜಗತ್ತಾಗಬೇಕು ಅಂತ ಒಂದು ಪಿರಮಿಡ್ ಆಶ್ರಮ ನಿರ್ಮಾಣ ಆಗಿದೆ. ತಾವೆಲ್ಲರೂ ಕೂಡ ತಮ್ಮ ಕೈಲಾದಷ್ಟು ಒಂದು ಧನ ಸಹಾಯ ಮಾಡಬೇಕಂತೇಳಿ ತಮ್ಮಲ್ಲಿ ಭಕ್ತಿಪೂರ್ವಕ ಕೇಳ್ಕೊತಿದ್ದೀನಿ. ಶರಣಾರ್ಥಿ. ಆತ್ಮೀಯರೇ, ನಾವು ಬಸವ ಪಿರಮಿಡ್ ಹಿಲ್ಸ್ ಯಾಕೆ ಕಟ್ತಾ ಇದ್ದೀವಿ? ಇದೊಂದು ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ. ನಮ್ಮ ಉದ್ದೇಶ ಒಂದೇ, ನಾನು 2010ರಿಂದ 15 ವರ್ಷಗಳ ಕಾಲ ಎಲ್ಲ ಕಡೆ ಒಂದು ಧ್ಯಾನ ಪ್ರಚಾರ ಮಾಡ್ತಾಯಿದ್ವಿ. ಆ ದಿಶೆಯಲ್ಲಿ ನಮಗೂ ಕೂಡ ಒಂದು ಅನಿಸಿತ್ತು, ನಾವು ಈಗ ಒಂದು ಪಿರಮಿಡ್ ಕಟ್ಟಬೇಕಂತೇಳಿ. ಅಂದರೆ ಈ ಪಿರಮಿಡ್ ಕಟ್ಟೋ ಉದ್ದೇಶ ಏನಪ್ಪ ಅಂದರೆ, ಎಲ್ಲ ಕಡೆ ಉಚಿತವಾಗಿ ಧ್ಯಾನ ಸ್ಪ್ರೆಡ್ ಆಗಬೇಕು. ಇಲ್ಲಿ ಬಂದಂಥ ಪಿರಮಿಡಿಂದ ಅಥವಾ ಪಿರಮಿಡ್ ಒಳಗೆ ಕೂತ್ಕೊಂಡು ಧ್ಯಾನ ಮಾಡಿದವರು ಯಾವುದೇ ಒಂದು ಡಾಕ್ಟರ್ ಅವಶ್ಯಕತೆ ಇಲ್ಲ, ಯಾವುದೇ ಒಂದು ಮೆಡಿಕಲ್ ಬೇಡ, ತಮ್ಮ ಎನರ್ಜಿ ತಾವೇ ಪಡ್ಕೊಂಡು ಆ ವಿಶ್ವಶಕ್ತಿ ಆ ಬಸವ ಪಿರಮಿಡ್ ಹಿಲ್ಸ್ ಅಂಡರ್ದಲ್ಲಿ ತೊಗೊಂಡು ಅಥವಾ ಎಲ್ಲೆಲ್ಲ ಪಿರಮಿಡ್ಸ್ ಇದೆಯಲ್ಲ ಅಲ್ಲಿ ಹೋಗಿ ಈ ಧ್ಯಾನ ಮಾಡಬೇಕು. ವಿಶೇಷವಾಗಿ ನಾವು ಯಾಕೆ ಉತ್ತರ ಕನ್ನಡ ಭಾಗದಲ್ಲಿ ಈ ಒಂದು ಪಿರಮಿಡ್ ಮಾಡ್ತಾಯಿದ್ವಿ? ಯಾಕಂದರೆ ನಮ್ಮ ಒಂದು ಬೆಳಗಾಂ ಆಯಿತು ಅಥವಾ ಬಾಗಲಕೋಟೆ ಸುತ್ತಮುತ್ತಲು ಒಂದು ವಿಶೇಷವಾದಂಥ ಪಿರಮಿಡ್ ನಿರ್ಮಾಣ, ಈ ಬಸವ ಪಿರಮಿಡ್ ಉದ್ದೇಶ ಇಷ್ಟೇ, ಇಲ್ಲಿ ಬರೋಕ್ಕೆ ಒಂದು ಕನ್ವಿನ್ಸ್ ಇದೆ. ಇಲ್ಲಿ ಬಂದವರು ಉಳ್ಕೊಂಡು ಉಚಿತವಾಗಿ ಧ್ಯಾನ ಮಾಡಿಕೊಂಡು ತಮ್ಮ ಎಲ್ಲ ಜೀವನದ ಗೋಲ್ಸ್ ಇರ್ಬೋದು, ತಮ್ಮ ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ತಾವು ಅಂದ್ಕೊಂಡಿದ್ದು ಎಲ್ಲ ಸಾಧನೆ ಮಾಡೋಕ್ಕೆ ಈ ಒಂದು ಬಸವ ಪಿರಮಿಡ್ ನಿರ್ಮಾಣ ಮಾಡ್ತಾಯಿದ್ವಿ. ಬಸವ ಪಿರಮಿಡ್ ಹಿಲ್ಸ್ ಹೇಗಾಗಿದೆ ಅಂತಂದರೆ, ಬರುವ ದಿನದಲ್ಲಿ ಇಡೀ ಉತ್ತರ ಕರ್ನಾಟಕದಲ್ಲಿ ಒಂದು ಮಿನಿ ಪಿರಮಿಡ್ ವ್ಯಾಲಿ ಅಂತ ಹೇಳಿ ನಾವು ಹೊರಹೊಮ್ಮುತ್ತಾ ಇದ್ದೇವೆ ಮಾಸ್ಟರ್ಸ್. ಇಲ್ಲಿ ಯಾವುದೇ ರೀತಿ ಒಂದು ಚಾರ್ಜ್ ಮಾಡ್ತಾ ಇಲ್ಲ, ಬಂದವರು ಉಚಿತವಾಗಿ ಅನ್ನದಾಸೋಹ, ಜ್ಞಾನದಾಸೋಹ ಮತ್ತು ತಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಈ ಪಿರಮಿಡ್ದಲ್ಲಿ ತಾವು ಮಾಡಿಕೊಂಡು ನಮ್ಗೆ ಹೇಳೋಗ್ಬೋದು ಮಾಸ್ಟರ್ಸ್. ಸೊ ಈ ಬಸವ ಪಿರಮಿಡ್ ಹಿಲ್ಸ್ ಉತ್ತರ ಕರ್ನಾಟಕದಲ್ಲೇ ಒಂದು ವೈಶಿಷ್ಟ್ಯವಾಗಿ ಈಗ ಆಲ್ರೆಡಿ ಸುಮಾರು ಮಾಸ್ಟರ್ಸ್ಗಳು ಬಂದು ಅವರು ಒಂದು ಎಕ್ಸ್ಪೀರಿಯನ್ಸ್ ಕೂಡ ಹೇಳೋಗಿದ್ದಾರೆ ಇಲ್ಲಿ. ಸೊ ನಮ್ಮ ಉದ್ದೇಶ ಪತ್ರಿಜಿಯವರ ಆಸೆಯಂತೆ ಧ್ಯಾನ ಜಗತ್ತಾಗಬೇಕು, ಅದರಲ್ಲಿ ಉಚಿತವಾಗಿ ಎಲ್ಲರೂ ಕೂಡ ಧ್ಯಾನ ಪ್ರಚಾರ ಆಗಬೇಕು, ಸಸ್ಯಾಹಾರಿ ಜಗತ್ತಾಗಬೇಕು, ಮತ್ತು ಪಿರಮಿಡ್ ಎಲ್ಲ ಕಡೆ ನಿರ್ಮಾಣ ಆಗಬೇಕು ಅನ್ನೋದೇ ಈ ನಮ್ಮ ಬಸವ ಪಿರಮಿಡ್ ಹಿಲ್ಸ್ ಉದ್ದೇಶ ಇದೆ ಮಾಸ್ಟರ್ಸ್. ಈ ಬಸವ ಪಿರಮಿಡ್ ಹಿಲ್ಸ್ ಆಸೆ 2010ನಲ್ಲಿ ನಾನು ಪತ್ರಿಜಿ ಸರ್ ಒಂದು ಸಾನ್ನಿಧ್ಯದಲ್ಲಿ ಬರ್ತೀನಿ. ಸೊ ಅವ್ರು ನಂಗೆ ಹೇಳ್ತಾರೆ, ಐ ವಾಂಟ್ ಟು ಕಮ್ ಟು ಗೋಕಾಕ್ ಮಾಸ್ಟರ್ ಅಂತ ಹೇಳ್ತಾರೆ.
2011 ಪತ್ರಿಜಿ ಸರ್ ಬರ್ತಾರೆ ಗೋಕಾಕ್ಕೆ. ಒಂದು ದೊಡ್ಡದಾದ ಉಚಿತವಾದ ಒಂದು ಧ್ಯಾನ ಕಾರ್ಯಕ್ರಮ ಮಾಡ್ತೀವಿ. ಅವತ್ತು ತುಂಬಿದ ವೇದಿಕೆ ಮೇಲೆ ಪತ್ರಿಜಿ ಅವರ ಒಂದು ಸೀಡ್ ಬಿತ್ತಾರೆ, ಒಂದು ನಮಗೆ ಥಾಟ್ ಕೊಡ್ತಾರೆ. ಏನಪ್ಪ ಅಂದರೆ ಮಲ್ಲಿಕಾರ್ಜುನ್, ಇಡೀ ಗೋಕಾಕ್ದ ಪ್ರತಿಯೊಂದು ಹಳ್ಳಿ ಕೂಡ ಧ್ಯಾನಗಳು ರೆಡಿ ಆಗಬೇಕು, ಇಲ್ಲಿ ಧ್ಯಾನಿಗಳು ರೆಡಿ ಆಗಬೇಕು, ಪಿರಾಮಿಡ್ಸ್ ರೆಡಿ ಆಗಬೇಕಂತ ಹೇಳಿ ಅವತ್ತು ಕೊಟ್ಟಂಥ ಪತ್ರಿಜಿಯವರ ಆಸೆ, ಗುರುಗಳು ಕೊಟ್ಟಂಥ ಸಂಕಲ್ಪ ಇವತ್ತು ಬಸವ ಪಿರಾಮಿಡ್ ಹೊರಗೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಪತ್ರಿಜಿಯವರ ಆಸೆ ಅಂತೆ ಇವತ್ತು ಗೋಕಾಕ್ ತಾಲೂಕಿನ ಸುಮಾರು ಹಳ್ಳಿಗಳು ಅಂದರೆ ನಮ್ಮ ಕಲ್ಲೊಳ್ಳಿ ಇರ್ಬೋದು, ಸಾವಳಗಿ ಇರ್ಬೋದು, ಬಳ್ಳೋಬಾಳು ಇರ್ಬೋದು, ಬೇರನಗಡ್ಡಿ ಇರ್ಬೋದು, ಬಗರ್ನಾಳ್ ಇರ್ಬೋದು. ಅಂದರೆ ಸರ್ ಅವತ್ತು ಒಂದು ವೇದಿಕೆ ಮಾಡಿದ್ರು, ಗೋಕಾಕ್ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಲ್ಲಿ ಧ್ಯಾನ ಪ್ರಚಾರ ಆಗಬೇಕಂತೇಳಿ ಮತ್ತು ಪಿರಾಮಿಡ್ಸ್ ನಿರ್ಮಾಣ ಆಗಬೇಕಂತೇಳಿ ಈ ದಿಶೆಯಲ್ಲಿ ನಾವು ಪತ್ರಿಜಿಯವರ ಆಸೆ ಅಂತೆ, ಗುರುಗಳ ಆಸೆ ಅಂತೆ ಎಲ್ಲ ಕಡೆ ಧ್ಯಾನ ಪ್ರಚಾರ ನಡೀತದೆ ಹಳ್ಳಿಗೆ, ಮತ್ತು ಪಿರಾಮಿಡ್ಸ್ಗಳು ನಿರ್ಮಾಣ ಆಗ್ತಾಯಿದೆ. ಮಾಸ್ಟರ್ಸ್ ನಾವು ಒಂದು ಬಸವ ಪಿರಾಮಿಡ್ ಹಿಲ್ಸ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರ ಗೋಕಾಕ್ ಅಂದರೆ ಇದು ಉತ್ತರ ಕರ್ನಾಟಕ ಬೆಳಗಾಂ ಜಿಲ್ಲೆ ಗೋಕಾಕಿನ ಬಗರ್ನಾಳ್ ಎಂಬ ಗ್ರಾಮದಲ್ಲಿ ಸುಮಾರು ಒಂದು 3 ಎಕರೆ ವಿಶಾಲ ಪ್ರದೇಶದಲ್ಲಿ ಒಂದು ಆಶ್ರಮ ನಿರ್ಮಾಣ ಮಾಡಿದ್ವಿ. ಇದೇ ಬಸವ ಜಯಂತಿ ಅಂದರೆ ಏಪ್ರಿಲ್ 30 ಮತ್ತು ಮೇ 1 ಇದನ್ನು ಲೋಕಾರ್ಪಣೆ ಮಾಡ್ತಾಯಿದ್ವಿ. ಆದ ಕಾರಣ ಈ PMC ಚಾನೆಲ್ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಬರಬೇಕು. ಎಲ್ಲ ಕಡೆಯಿಂದ ಮಾಸ್ಟರ್ಸ್, ವಿಶೇಷವಾಗಿ ಉತ್ತರ ಕರ್ನಾಟಕ ಮತ್ತು ಬ್ಯಾಂಗ್ಳೂರು ಎಲ್ಲ ಮಾಸ್ಟರ್ಸ್ಗಳು ಬರ್ತಾ ಇದ್ದಾರೆ. ತಾವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, 2 ದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಮತ್ತು ಈ ವಿಶೇಷ ಸುಂದರ ಕಾರ್ಯಕ್ರಮ ಏನಂದರೆ ಇಲ್ಲಿ ಒಂದು ಬಸವಣ್ಣವ್ರ ಮೂರ್ತಿ ಉದ್ಘಾಟನೆ ಆಗ್ತಿದೆ, ಬುದ್ಧ ಅವ್ರ ಮೂರ್ತಿ ಉದ್ಘಾಟನೆ ಆಗ್ತದೆ, ಮತ್ತು ಪತ್ರಿಜಿ ಅವರ ಒಂದು ಮೂರ್ತಿ ಕೂಡ ನಾವು ಉದ್ಘಾಟನೆ ಮಾಡ್ತಾಯಿದ್ವಿ. ಪಿರಾಮಿಡ್ ಉದ್ಘಾಟನೆ ಆಗ್ತದೆ. ಭಾಳಷ್ಟು ಪೂಜ್ಯರು, ಭಾಳಷ್ಟು ನಮ್ಮ ಪಿರಾಮಿಡ್ ಮಾಸ್ಟರ್ಸ್ಗಳು ಎಲ್ಲ ಕಡೆಯಿಂದ ತಮ್ಮ ಧ್ಯಾನದ ಅನುಭವಗಳನ್ನ ಹೇಳ್ಕೊತಾ ಇದ್ದಾರೆ. ಈ 2 ದಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಂತೇಳಿ ಒಂದು ಮನಸ್ಸಾಕ್ಷಿ ಫೌಂಡೇಶನ್ ಮುಖಾಂತರ ಮತ್ತು ಬಸವ ಪಿರಾಮಿಡ್ ಹಿಲ್ಸ್ ವತಿಯಿಂದ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ, ಶರಣು ಶರಣಾರ್ಥಿ ಅಂತ ಹೇಳ್ತಾ ಇದ್ದೀನಿ.